ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಉತ್ತರಾಷಾಢ ನಕ್ಷತ್ರ. ನೋಡಿ, 27 ನಕ್ಷತ್ರಗಳಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ ಅನ್ನೋದು ಇವತ್ತಿನ ವಿಷಯ. ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ಧನುರ್ ರಾಶಿಯಲ್ಲಿ ಬರ್ತದೆ. 2, 3, 4 ಈ ಪಾದಗಳು ಮಕರ ರಾಶಿಯಲ್ಲಿ ಬರ್ತದೆ. ನೋಡಿ, ಉತ್ತರಾಷಾಢ ನಕ್ಷತ್ರ ತುಂಬಾ ಪವರ್ಫುಲ್ ನಕ್ಷತ್ರ. ಯಾಕಂದ್ರೆ ಸೂರ್ಯಗ್ರಹದ ನಕ್ಷತ್ರಗಳಿವು. ಯಾವ್ಯಾವಪ್ಪ ಅಂದ್ರೆ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಆಗಿದ್ದಾವೆ. ಆ ಕಾರಣಕ್ಕಾಗಿ ಇವು ತುಂಬಾ ಸ್ಟ್ರಾಂಗ್ ಇರ್ತವೆ. ಇವರಿಗೆ ಧೈರ್ಯ ಬಹಳ ಇರುತ್ತೆ, ತುಂಬಾ ಪವರ್ಫುಲ್ ಇರ್ತಾರೆ. ಹಾಗೆಯೇ ನೋಡಿ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಏನು ಕರ್ಮ ಹೊತ್ತು ತಂದಿರ್ತೀರಾ? ಹುಟ್ಟಿದಾಗ ಸೂರ್ಯ ದೆಸೆಯಲ್ಲಿ ಹುಟ್ಟಿರ್ತೀರಾ ನೀವು. ಸೂರ್ಯ ಅಂದ್ರೆ ನೋಡಿ, ತಂದೆಯನ್ನು ಸೂಚಿಸ್ತದೆ. ಚಂದ್ರ ತಾಯಿಯನ್ನು ಸೂಚಿಸ್ತದೆ. ನೋಡಿ, ಹಿಂದಿನ ಜನ್ಮದಲ್ಲಿ ಉತ್ತರಾಷಾಢ ನಕ್ಷತ್ರದವರು ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡಿರಲ್ಲ. ಅವ್ರಿಗೆ ಬೇಜಾರಾಗಿರ್ಬೋದು, ಮನಸ್ಸಿಗೆ ನೋವಾಗಿರ್ಬೋದು, ಮನಸ್ತಾಪಗಳು, ಮತ್ತೇನೇನೋ ಒಟ್ಟಾರೆಯಾಗಿ ನೀವು ಅವರ ಸೇವೆ ಮಾಡದೇ ಹೋಗಿರಬಹುದು. ನಿಮ್ಮ ಮೇಲೆ ಮನಸ್ಸು ನೊಂದ್ಕೊಂಡಿರ್ಬೋದು. ಇನ್ನು ಯಾವುದೇ ರೀತಿ ಅವರಿಗೆ ತೊಂದರೆ ಆಗಿದ್ರು ಕೂಡ ನಿಮ್ಮಿಂದ, ಆಗ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದರ ಉಲ್ಟ, ಈ ಜನ್ಮದಲ್ಲಿ ತಂದೆಗೆ ಸೇವೆ ಮಾಡಬೇಕು. ನೋಡಿ, ಅವ್ರ ಮನಸ್ಸಿಗೆ ಒಂಚೂರು ಬೇಜಾರು ಮಾಡಕ್ ಹೋಗ್ಬೇಡಿ. ನೋಡಿ, ತಂದೆ ಅಂದ್ಬಿಟ್ರೆ ಸಾಕು 9ನೇ ಮನೆ ಅಂತ ತೋರಿಸುತ್ತೆ. 9ನೇ ಮನೆ ಅನ್ನೋದು ಭಾಗ್ಯಸ್ಥಾನ, ದ ಹೌಸ್ ಆಫ್ ದ ಲಕ್. ತಂದೆ ಮತ್ತು ಅಜ್ಜ ಇವರನ್ನೆಲ್ಲ ತೋರಿಸ್ತಾ ಇರುತ್ತೆ. ನೋಡಿ, ಲಕ್, ಭಾಗ್ಯ. ನೋಡಿ, ಪಿತ್ರಾರ್ಜಿತ ಆಸ್ತಿ ಬರೋದು ತಂದೆಯಿಂದ, ಭಾಗ್ಯೋದಯ ಆಗೋದು. ಪಿತ್ರಾರ್ಜಿತ ಆಸ್ತಿ ಬಂದಾಗ ನೋಡಿ, ನಿಮಗೊಂದು ಲಕ್ ಬರುತ್ತೆ ಅಲ್ವಾ. ಅದರ ಅರ್ಥ, ನೀವು ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡ್ರೆ 9ನೇ ಮನೆ ಆಕ್ಟಿವೇಟ್ ಆಗ್ತದೆ. ಸೂರ್ಯನ ನಕ್ಷತ್ರ ಏನು ಉತ್ತರಾಷಾಢ ನಕ್ಷತ್ರದ ಶಾಂತಿಯೂ ಆಗ್ತದೆ. ನಿಮ್ಮ ನಕ್ಷತ್ರ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗೆಯೇ ಯಾರು ತಂದೆಯನ್ನು ಚೆನ್ನಾಗಿ ನೋಡ್ಕೊಂತಾರೋ ಅವ್ರದ್ದು 9ನೇ ಮನೆ ಆಕ್ಟಿವೇಟ್ ಆಗ್ತದೆ. ಹೌಸ್ ಆಫ್ ಲಕ್, ಭಾಗ್ಯಸ್ಥಾನ, ಅದೃಷ್ಟ ಸ್ಥಾನ ಆಕ್ಟಿವೇಟ್ ಆಗ್ಬಿಡುತ್ತೆ. ಆದ್ದರಿಂದ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮನ್ಸಿಗೆ ಬೇಜಾರು ಮಾಡಬೇಡಿ. ಅವ್ರ ಸೇವೆ ಮಾಡಿ ಎಲ್ಲಾ ರೀತಿಯಿಂದ ಅವರು ಹೇಳಿದ ಕೆಲಸವನ್ನು ಕೇಳಿ, ಅವರಿಗೆ ಎದುರು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ನೋಡಿ, ನೀವು ಆಸ್ತಿ ಮಾಡಿಟ್ಟಿಲ್ಲ, ತಂದೆಗೆ ಬೈಯೋದು, ಇದೆಲ್ಲ ಬೇಡವೇ ಬೇಡ. ಯಾಕೆಂದ್ರೆ ಎಲ್ಲವೂ ಕೂಡ ಕರ್ಮಕ್ಕೆ ಕಾರಣ ಆಗ್ತದೆ, ಕರ್ಮಕ್ಕೆ ದಾರಿ ಆಗ್ತದೆ. ಎಲ್ಲವೂ ನಿಮ್ಮ ಕರ್ಮದಿಂದಲೇ ಇದೆಲ್ಲ ಸಿಕ್ಕಿರೋದು ನಿಮ್ಗೆ. ಇವತ್ತೇನೇನು ಸಿಕ್ಕಿದೆ, ಇಂಥ ತಂದೆ, ಇಂಥ ತಾಯಿ, ಇಂಥ ಬಂಧು, ಇಂಥ ಬಳಗ, ಇಂಥ ಕಾರು, ಇಂಥ ಮನೆ, ಎಲ್ಲವೂ ಸಿಕ್ಕಿರುವುದು ನಿಮ್ಮ ಕರ್ಮ ಅವಲಂಬಿತವಾಗಿ. ನಿಮ್ಮ ಕರ್ಮ ಏನಿತ್ತಪ್ಪ, ಅದಕ್ಕೆ ಸಿಕ್ಕಿದೆ. ಇನ್ನೊಬ್ಬರನ್ನ ದೂಷಿಸುವುದು ಬೇಡ. ಈಗ ಮೂಲ ವಿಷಯಕ್ಕೆ ಬರ್ತೇನೆ. ಉತ್ತರಾಷಾಢ ನಕ್ಷತ್ರದವರು ನಿಮ್ಮ ನಕ್ಷತ್ರ ಶಾಂತಿ ಆಗ್ಬೇಕಂದ್ರೆ, ನಿಮ್ಮ ನಕ್ಷತ್ರ ನಿಮಗೆ ಚೆನ್ನಾಗಿ ಒಳ್ಳೇದು ಮಾಡ್ಬೇಕಂದ್ರೆ, ನಿಮ್ಮ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಾ ರೀತಿಯಿಂದಲೂ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣ ವಿಷಯ ಅಂತ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಣ್ಣ ವಿಷಯವೇ ಮುಂದೆ ದೊಡ್ಡ ಸಕ್ಸಸ್ಗೆ ಕಾರಣ ಆಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮಗೆ ಒಂದು ಎಜುಕೇಶನ್ ಕೊಡ್ಲಿಕ್ಕೆ, ಜ್ಞಾನವನ್ನ ಕೊಡ್ಲಿಕ್ಕೆ, ನಿಮ್ಮ ತೊಂದರೆಯನ್ನ ಪರಿಹಾರ ಮಾಡ್ಲಿಕ್ಕೆ. ಯಾವುದೇ ರೀತಿ ತೊಂದರೆ ಆಗಿದ್ರು ಕೂಡ, ಮಾಟ ಮಂತ್ರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗ ಏನೇ ಆಗಿರ್ಲಿ, ಆ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಸಲಹೆ ನೀಡ್ತೇವೆ. ಜಾತಕ ನೋಡ್ಬೇಕಪ್ಪ,
ಕುಂಡಲಿಯಲ್ಲಿ ಏನು ಶಕ್ತಿ ಇದೆ ಅಥವಾ ಏನು ಶಕ್ತಿ ಇಲ್ಲ, ಬಲಹೀನತೆ ಇದೆ ಅಂತ ತಿಳ್ಕೊಳಕ್ಕೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.